ನಮಸ್ತೆ. ನಾನು ಇವತ್ತು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏನು ಗುಡ್ಡ ಕುಸಿತ ಉಂಟಾಗ್ತಾ ಇದೆ, ನಮ್ಮ ಮಾರನಹಳ್ಳಿಯಿಂದ ಮೇಲ್ಗಡೆ ಹೆಗ್ಗದ್ದೆ ಅಂತ ಏನು ಹೆಗ್ಗದ್ದೆ ಟರ್ನ್ ಇದೆ, ಆ ಟರ್ನಲ್ಲಿ ಇರ್ತೀನಿ. ಆ ಟರ್ನೆಲ್ಲ ಹಿಂದೆ ತಾವು ನೋಡ್ಬೋದು ಗುಡ್ಡ ಯಾವ ರೀತಿ ಕುಸಿತಾ ಇದೆ ಅಂತ ಲೈವ್ ಕಾಣಿಸ್ತಾ ಇದೆ ಅಂದ್ಕೊಡ್ತೀನಿ. ಯಾಕಂತಂದರೆ ಗುಡ್ಡ ಕುಸಿತಾ ಇದೆ ಈಗಾಗಲೇ ಆಲ್ರೆಡಿ. ಆದರೂ ಸಹ ಭಾರಿ ಗಾತ್ರದ ವಾಹನಗಳನ್ನು ಈ ಒಂದು ಪ್ರದೇಶದಲ್ಲಿ ಬಿಟ್ಟಿರ್ತಾರೆ. ಇವತ್ತು ಈ ಗುಡ್ಡ ಕುಸಿದ್ಬಿಟ್ಟು ಸಂಪೂರ್ಣ ರಸ್ತೆಗೆ ಬಂದಿದೆ. ಈ 2 ವರ್ಷದ ಹಿಂದೆ ಇಲ್ಲೇ ಗುಡ್ಡ ಕುಸಿದ್ಬಿಟ್ಟು ಒಂದು ಟ್ರಕ್ ಕೆಳಗಡೆ ಬಿದ್ದು ಅದರಲ್ಲಿ ಟ್ರಕ್ನಲ್ಲಿದ್ದಂಥ ಡ್ರೈವರು ಮತ್ತು ಅದರಲ್ಲಿದ್ದಂಥ ಕ್ಲೀನರ್ ಸಹ ಸತ್ತೋಗಿರ್ತಾರೆ. ಆದರೂ ಸಹ ಈ ರಸ್ತೆನ ಇವತ್ತು ಸಂಚಾರಕ್ಕೆ ಬಿಟ್ಟಿರ್ತಾರೆ. ಮಾನ್ಯ ಅಧಿಕಾರಿಗಳೆಲ್ಲರೂ ಸಹ ಗಣನೆಗೆ ತಗೊಂಡು ಇವತ್ತು ಈ ರಸ್ತೆನ ಸಂಪೂರ್ಣ ಬಂದ್ ಮಾಡಬೇಕು. ಯಾಕಂದರೆ ಈ ಒಂದು ಪ್ರದೇಶದಿಂದ ಬೆಂಗಳೂರಿಂದ ಮಂಗಳೂರಿಗೆ ಓಡಾಡುವಂಥ ರಸ್ತೆ ಇದು. ಹಾಗಾಗಿ ಈ ರಸ್ತೆನ ಬಂದ್ ಮಾಡಬೇಕು. ಮತ್ತು ನಾನು ಕೇಳ್ಕೊಳ್ಳೋದೇನೆಂದರೆ, ನಾವು ಹಿಂಭಾಗದಲ್ಲಿ ಗುಡ್ಡ ಕುಸಿಯೋದು ತಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇವತ್ತು ಈ ರಸ್ತೆ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಯಾಕೆ ಈ ರಸ್ತೆನ ಸಂಪೂರ್ಣ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಾ? ಮತ್ತು ಈ ರಸ್ತೆ ಅವೈಜ್ಞಾನಿಕ ಕಾಮಗಾರಿಗೆ ಕಾರಣಕರ್ತರು ಯಾರು ಅಂತ ಹೇಳಿ ಈ ರಾಜ್ಯ ಸರ್ಕಾರ ಕಂಡುಹಿಡಿದ್ಬಿಟ್ಟು ಈ ಸಂಪೂರ್ಣ ಅವೈಜ್ಞಾನಿಕ ಕಾಮಗಾರಿನ ಮಾಡ್ತಾ ಇರ್ತಕ್ಕಂತಹ ಇಂಜಿನಿಯರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಸುಮಾರು 8 ರಿಂದ 10 ವರ್ಷದಿಂದ ಈ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೆಲಸ ನಡೀತಾ ಇದೆ. ಒಂದು ಕಡೆ ಕೆಲಸ ಮಾಡ್ಕೊಂಡು ಬಂದರೆ ಇನ್ನೊಂದು ಕಡೆ ಕುಸಿದು ಹೋಗ್ತಾ ಇದೆ. ಇದನ್ನು ನಾವು ಸಂಘಟನೆಯವರು ಹಾಗೂ ಟಿ ವಿ ಮಾಧ್ಯಮದವರು ಎಲ್ಲರೂ ಸಹ ಸುಮಾರು 8 ರಿಂದ 10 ವರ್ಷದಿಂದ ತಮಗೆ ತೋರಿಸ್ತಾನೆ ಬಂದಿರ್ತಾರೆ. ಆದರೂ ಸಹ ನೀವು ಎಮ್ಮೆ ಮೇಲೆ ಮಳೆ ಸುರಿದಂತೆ ಅಂತ ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಗಾದೆ ಏನಿದೆ, ಆ ಗಾದೆ ಥರ ನೀವು ಕೂತಿರ್ತೀರ. ಯಾಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿನ ನಡೆಸಿರ್ತಕ್ಕಂತಹ ಪ್ರಾಧಿಕಾರದ ಅಧಿಕಾರಿಗಳು, ಇಂಜಿನಿಯರ್ಗಳು ಪ್ರತಿಯೊಬ್ಬರನ್ನು ಸಹ ಸಸ್ಪೆಂಡ್ ಮಾಡಬೇಕು, ಅಮಾನತ್ ಮಾಡಬೇಕು. ಇವತ್ತು ಇಲ್ಲಿ ರಸ್ತೆ ಸಂಚಾರದಲ್ಲಿ ಸುಮಾರು ವಾಹನಗಳ ಟ್ರಕ್ ಮಾಲೀಕರುಗಳು, ಚಾಲಕರುಗಳು, ಕ್ಲೀನರ್ಗಳು ಎಲ್ಲರೂ ಸಹ ಜಾಮ್ ಆಗಿ ಇಲ್ಲಿ ಕೂತಿರ್ತಾರೆ. ಅವರಿಗೂ ಸಹ ಮನೆ ಮಠಗಳಿರ್ತದೆ. ಯಾಕೆ ಅವರ ಒಂದು ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ? ಏನಾದರೂ ಬಹು ದೊಡ್ಡ ಅವಘಡಗಳು ನಡೆದರೆ ಯಾರು ಜವಾಬ್ದಾರಿ? ಇದಕ್ಕೆ ಸರ್ಕಾರ ಜವಾಬ್ದಾರಿ ಆಗುತ್ತಾ, ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಜವಾಬ್ದಾರಿ ಆಗ್ತಾರಾ, ಇಲ್ಲ ಈ ಹೆದ್ದಾರಿಯ ಕಾಂಟ್ರಾಕ್ಟ್ ತಗೊಂಡಿರೋಂತಹ ಒಬ್ಬ ಕಾಂಟ್ರಾಕ್ಟರ್ ಇದಕ್ಕೆ ಜವಾಬ್ದಾರಿ ಆಗ್ತಾರೆ? ಆದ ಕಾರಣ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಏನು ಇಂಜಿನಿಯರ್ಗಳಿದ್ದಾರೆ ಅವರನ್ನು ಸಹ ಅಮಾನತು ಮಾಡಬೇಕು. ಮತ್ತು ಈ ರಸ್ತೆ ಏನು ಇವತ್ತು ಒಂದು ಕಾಮಗಾರಿನ ತೊಗೊಂಡಿರೋಂಥ ಗುತ್ತಿಗೆದಾರನ್ನು ಸಹ ಅಮಾನತು ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಿಂತಿರುವ ಒಂದು ಕೆಲವೇ ಮೀಟರ್ ಅಂತರದಲ್ಲಿ ಗುಡ್ಡ ಕುಸಿತಾ ಇದೆ. ಈ ಗುಡ್ಡ ಕುಸಿದ್ದು ಸಂಪೂರ್ಣ ತನಗೆ ತೋರಿಸ್ತೀನಿ. ನೋಡಿ ಯಾವ ರೀತಿ ಕುಸಿದೋಗಿದೆ, ಎಲ್ಲಿದೆ, ಎಲ್ಲ ರಸ್ತೆನಲ್ಲಿರ್ತದೆ. ತಾವು ನೋಡಿ ಸ್ನೇಹಿತರೆ. ಇಲ್ಲಿ ನಾನು ನಿಂತಿರ್ತಕ್ಕಂಥ ನೋಡಿ ಏನು ಗುಡ್ಡ ಯಾವ ರೀತಿ ಕುಸಿದು ಬರ್ತಾ ಇದೆ ಅಂದರೆ, ಈ ಗುಡ್ಡ ಕುಸಿದು ಸಂಪೂರ್ಣ ಹೋಗೋದೇ ಹೈವೇಗೆ ಹೋಗುತ್ತೆ ಅನ್ನೋ ಒಂದು ಪರಿಜ್ಞಾನನೂ ಸಹ ಇಲ್ಲಿಯ ಅಧಿಕಾರಿಗಳಿಗಿಲ್ಲ, ಮತ್ತು ರಾಷ್ಟ್ರೀಯ ಹೆದ್ದಾರಿಯವರಿಗಿಲ್ಲ. ಅಂದರೆ ನಾವು ನಮ್ಮ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು? ಒಂದು ಸಣ್ಣ ಜೀವ ಹೋದ್ರೂ ಜೀವನೇ ಅನ್ನೋದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಈ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ. ದಯವಿಟ್ಟು ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಹಾಗೇನೆ ಈ ತತ್ಕ್ಷಣಕ್ಕೇ ಈ ಇಂಜಿನಿಯರ್ಗಳನ್ನು ನಾವು ಸಸ್ಪೆಂಡ್ ಮಾಡಬೇಕು. ಇವರು ಎಲ್ಲ ಯಾವ ಒಂದು ಕಾಲೇಜ್ನಲ್ಲಿ ಓದಿ ಪದವಿ ಪಡ್ಕೊಂಡು ಬಂದು ಈ ಥರ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಪದವಿನೇ ಪಡ್ಕೊಂಡಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಇವರ ಒಂದು ಮಾನವೀಯತೆಗೋಸ್ಕರನಾದ್ರೂ ಈ ರಸ್ತೆನ 8 ರಿಂದ 10 ವರ್ಷದಿಂದ ಮಾಡ್ತಾ ಇದ್ದಾರಲ್ಲ, ಮಾಡ್ಕೊಂಡು ಹೋಗ್ಬೋದಿತ್ತು. ಇಷ್ಟು ಅವೈಜ್ಞಾನಿಕ ಕಾಮಗಾರಿಗೆ ನೇರವಾಗಿ ಹೊಣೆ ಇಂಜಿನಿಯರ್ಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಈ ಒಂದು ಗುತ್ತಿಗೆದಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ನಿಂತಿರೋ ಜಾಗದಲ್ಲಿ ತಾವು ನೋಡಿ ಗುಡ್ಡ ಯಾವ ರೀತಿ ಕುಸಿದು ಬರ್ತಾ ಇದೆ. ಆದರೆ ಇಲ್ಲಿ ತಾವು ನೋಡಿ KSRTC ಬಸ್ಗಳು ಸಹ ಓಡಾಡ್ತಾ ಇದೆ. ಇಷ್ಟೆಲ್ಲ ಅವಘಡ ನಡೆದ್ರೂ ಸಹ ಗುಡ್ಡ ಕುಸಿದು ಹೋಗ್ತಾ ಇದೆ. ರಸ್ತೆ ಬಂದ್ ಮಾಡಿಲ್ಲ ಅಂದರೆ ಇದಕ್ಕೆ ಕಾರಣ ಯಾರು? ನೋಡಿ ಇಲ್ಲಿ KSRTCಯ ಐರಾವತ ಬಸ್ ಹೋಗ್ತಾ ಇದೆ. ಅದಾದ್ಮೇಲೆ ಟ್ಯಾಂಕರ್ಗಳು ಹೋಗ್ತಿದೆ, ಭಾರಿ ಗಾತ್ರದ ಲಾರಿಗಳು ಹೋಗ್ತಾ ಇದೆ. ಅದರ ಪಕ್ಕದಲ್ಲೇ ಗುಡ್ಡ ಕುಸಿದು ಬರ್ತಾ ಇದೆ ರೋಡಿಗೆ. ಇದನ್ನೆಲ್ಲ ಯಾರಿಗೆ ತಿಳಿಸ್ಬೇಕು ಸ್ನೇಹಿತರೆ? ತಾವು ನೋಡಿ, ಇಲ್ಲಿ ನಾನು ನಿಂತಿರೋ ಜಾಗ ದೊಡ್ಡ ಗುಡ್ಡ. ಈ ಗುಡ್ಡ ಕುಸಿದು ಹೋಗಿದೆ, ಅರ್ಧ ರಸ್ತೆ ಹೋಗಿದೆ. ವಾಹನಗಳು ಇವತ್ತು ಸಂಚಾರ ನಡೆಸ್ತಾ ಇದೆ. ಈ ವಾಹನ ಸಂಚಾರನ ಮಾಡ್ತಾ ಇದ್ದಾರಲ್ಲ, ನೋಡಿ ಅಲ್ಲಿ ನೋಡಿ ಗುಡ್ಡ ಕುಸಿದು ಬರ್ತಾ ಇರೋದು ನೋಡಿ.
ನೋಡಿ ನೋಡಿ ತೋರಿಸಿದ್ರು ಗುಡ್ಡ ಎಲ್ಲ ಕುಸ್ತು ಸಂಪೂರ್ಣ ಗುಡ್ಡ ಕುಸ್ತು ಬರ್ತದೆ. ಹಾಗೆ ಇತ್ತು ಇಲ್ಲಿ ನೋಡಿದ್ರೆ ವಾಹನಗಳು ಓಡಾಡ್ತವೆ. ಇದನ್ನು ಯಾರಿಗೆ ತಿಳಿಸ್ಬೇಕು? ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬೇಕಾ? AC ಅವ್ರಿಗೆ ತಿಳಿಸ್ಬೇಕಾ? ಅವ್ರಿಗೇನು ಗಣನೆಗೆ ಬಂದಿಲ್ವಾ ಏನು ಅನ್ನೋದು ನಮಗೆ ಏನು ಅರ್ಥನೇ ಆಗ್ತಾ ಇಲ್ಲ ಸ್ನೇಹಿತರೆ. ಇವತ್ತು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಹೇಳ್ತಿರೋದು, ಇಲ್ಲಿ ದೊಡ್ಡ ಅವಘಡ ನಡೆಯೋದಕ್ಕೂ ಮುಂಚೆ ಈ ಹೆದ್ದಾರಿನ ಬಂದ್ ಮಾಡಿ ಏನು ಇವತ್ತು ಈ ರಸ್ತೆನ ಆಲ್ರೆಡಿ ಮುಕ್ಕಾಲು ಭಾಗ ಕೆಲಸ ಮುಗಿಸಿದ್ದೀವಿ, ಕಳಪೆ ಕಾಮಗಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಕಳಪೆ ಕಾಮಗಾರಿಯ ಸಂಪೂರ್ಣ ಈ ರಸ್ತೆನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತೇಳಿ ಈ ಮುಖಾಂತರ ಗುಡ್ಡ ಕುಸಿತಾ ಇದೆ ನೋಡಿ 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 ಗುಡ್ಡ ಕುಸಿತಾ ಇದೆ ನೋಡಿ, ಇಲ್ಲಿ ನೋಡಿ ಗುಡ್ಡ ಕುಸಿತಾ ಇರೋದನ್ನ ನೋಡಿ ತಾವು ಲೈವಲ್ಲಿ ಗುಡ್ಡ ಕುಸಿತಾ ಇದೆ. ಈ ರೀತಿ ಗುಡ್ಡ ಕುಸಿತಾ ಇದೆ, ಆದರೂ ಸಹ ಸಂಚಾರ ನಡೀತಾನೆ ಇದೆ. ಈ ಗುಡ್ಡಕ್ಕೂ ರಸ್ತೆಗೂ ಭಾರಿ ದೂರ ಇಲ್ಲ, ಕೇವಲ ಒಂದು 100 ಮೀಟರ್ ಅಂತರದಲ್ಲಿ ಈ ಗುಡ್ಡ ಇರೋದು. ನನಗೆ ನಿಲ್ಲಕ್ಕೆ ಭಯ ಆಗ್ತಾಯಿದೆ, ಆದರೆ ನನಗೆ ನನ್ನ ಜೀವ ಮುಖ್ಯ ಅಲ್ಲ. ನಾನು ಹೇಳ್ತೀನಿ, ನನಗೆ ಈ ರಸ್ತೆನಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರ ಜೀವನ ನನಗೆ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಜೀವನ ಲೆಕ್ಕಿಸ್ದಲೇ ಈ ಸ್ಥಳಕ್ಕೆ ಬಂದು ನಿಂತಿದ್ದೀನಿ. ಯಾಕೆ ಅಂದರೆ ನಾನು ಸಾರ್ವಜನಿಕರ ವಲಯದಲ್ಲಿರುವಂಥವನು, ಸಾರ್ವಜನಿಕರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ನಾನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಈ ಗುಡ್ಡದ ಪಕ್ಕಕ್ಕೆ ನಾನು ಬಂದು ನಿಂತಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಸಂಚಾರನ ನಿಲ್ಲಿಸಬೇಕು, ಭಾರಿ ಮಳೆ ಬರ್ತಾಯಿದೆ. ನನಗೆ ಮಾತಾಡಲಿಕ್ಕೆ ಭಯ ಆಗ್ತಾಯಿದೆ ಹಿಂದೆ, ಯಾಕೆ ಅಂದರೆ ಆ ಮಟ್ಟಕ್ಕೆ ಗುಡ್ಡ ಕುಸ್ತು ಬರ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ಗುಡ್ಡ ಕುಸ್ತು ಇಲ್ಲಿಯ ವಾಹನದ ಮೇಲೆ ಬೀಳ್ಬೋದು. ಯಾಕೆಂದರೆ ವಾಹನ ಕೇವಲ 100 ಮೀಟರ್ ಅಂತರದಲ್ಲಿ, 300 ಅಡಿಗಳ ಅಂತರದಲ್ಲಿ ವಾಹನ ಬರ್ತಕ್ಕಂಥದ್ದು. ನೋಡಿ ಅಲ್ಲಿ ಬರ್ತಾ ಇದೆ. ತಾವು ಗಮನಿಸ್ಬೋದು, ಗುಡ್ಡ ಸಂಪೂರ್ಣ ಕುಸ್ತು ಬರ್ತಾನೇ ಇದೆ.